ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಕುಂದಾನಗರಿಯಲ್ಲಿ ರೈತರಿಂದ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಇಂಧನ ದರ ಏರಿಕೆಯಿಂದ ರೈತರಿಗೆ ಸಂಕಷ್ಟ ಕೂಡ ಶುರುವಾಗಿರುತ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಎಲ್ಲಾ ಕಡೆ ಕೂಡ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕುಂದಾನಗರಿಯಲ್ಲೂ ಕೂಡ ರೈತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತದ್ದು. ಇಂಧನ ದರ ಏರಿಕೆಯಿಂದ ರೈತರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ರೈತರಿಗೆ ವಿಶೇಷ ರಿಯಾಯಿತಿಯನ್ನ ನೀಡಬೇಕು, ಇಂಧನ ಒದಗಿಸುವ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು. ಹಲವು ಭಾಗದಲ್ಲಿ ರಸಗೊಬ್ಬರ ಕೊರತೆ ಕೂಡ ಆಗಿದೆ. ರಸಗೊಬ್ಬರ ಪೂರೈಕೆಗೆ ಬೇಡಿಕೆ ಇಟ್ಟಂತಹ ಅನ್ನದಾತರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಮಾಡ್ತಾ ಇರುವಂತಹ ಒಂದು ಪ್ರೊಟೆಸ್ಟ್ ಕುಂದಾನಗರಿಯಲ್ಲೂ ಕೂಡ ರೈತರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ರೈತರು ಸರ್ಕಾರಕ್ಕೆ. ಟ್ರ್ಯಾಕ್ಟರ್ ಓಡಿಸ್ಬೇಕು, ಬೆಳೆಗಳನ್ನ ಇಂಧನ ಒದಗಿಸುವಂತಹ ವ್ಯವಸ್ಥೆ ಜಾರಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಬೇಡಿಕೆ ಮುಂದಿಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಪದ್ಧತಿಗೂ ಕೂಡ ಮೊರೆ ಹೋಗ್ತಾ ಇರುವಂಥದ್ದು. ಎತ್ತುಗಳನ್ನು ಕೊಂಡ್ಕೊಳ್ಳೋದ್ರಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಬಿಕಾಸ್ ಇಷ್ಟೊಂದು ಪೆಟ್ರೋಲ್ ಡೀಸೆಲ್ ಬೆಲೆ ಆದರೆ ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ಪೆಟ್ರೋಲ್ ಡೀಸೆಲ್ ಬರೀ ಕರ್ನಾಟಕದಲ್ಲೆಲ್ಲ ಪೂರಾ ನಮ್ಮ ದೇಶದಲ್ಲಿ ಒಂದು ಕೊರತೆಯನ್ನು ಆಗಿದೆ. ಈ ಒಂದು ಯುದ್ಧದ ಮುಖಾಂತರನ್ನು ನೋಡಿದರೆ ನಮ್ಮದು ಪ್ರತಿಯೊಬ್ಬರ ಜೀವನ ಮೇಲೆ ಪರಿಣಾಮವನ್ನು ಬೀರಿದೆ. ನಮ್ಮ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಈ ಒಂದು ಯುದ್ಧದ ತಯಾರಿಯನ್ನು ನೀವು ಪೂರ್ವ ತಯಾರಿಯನ್ನು ಯಾಕೆ ಮಾಡ್ಕೊಳ್ಳಿಲ್ಲ? ಈ ಒಂದು ತಯಾರಿಯಿಂದ ನಮ್ಮ ದೇಶದಲ್ಲಿ ಸಂಕಟವನ್ನು ಬಂದಿದೆ. ಈಗ ನೋಡಿರಿ, ನೀವು ಮಹಾರಾಷ್ಟ್ರದಲ್ಲಾಗಲಿ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಈ ಒಂದು ನಾವು ಪರಿಸ್ಥಿತಿಯನ್ನು ನೋಡಿದರೆ, ಅದೇ ಥರ ಕರ್ನಾಟಕದಲ್ಲೂ ಕೂಡ ಈ ಒಂದು ಪರಿಣಾಮವನ್ನು ನಮ್ಮ ರೈತರ ಮೇಲೆ, ನಮ್ಮ ಜನಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇವಾಗ ಯಾರ ಹತ್ರ ದುಡ್ಡಿದೆ ಅವರು ಕೋಟಿಗಟ್ಟಲೆ ಅಥವಾ ಲಕ್ಷಗಟ್ಟಲೆ ಈ ಒಂದು ಸಮಸ್ಯೆಗಳಿಂದ ಹೊರ ಬರ್ತಾ ಇದ್ದಾರೆ. ಆದರೆ ಸರ್ವಸಾಮಾನ್ಯ ಜನರು ಈ ಒಂದು ಪರಿಣಾಮದಿಂದ ತ್ರಸ್ತ ಆಗ್ತಾ ಇದ್ದಾರೆ. ಅವರಿಗೆ 2 ಲೀಟರ್ 3 ಲೀಟರ್ 4 ಲೀಟರ್ ಪೆಟ್ರೋಲ್ಗೆ ತಾಸುಗಟ್ಟಲೆ ಒಂದು ಲೈನಲ್ಲಿ ನಿಂತು ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದರೆ ಈ ಥರ ಸರ್ಕಾರವನ್ನು ನಾವೊಂದು ನಿವೇದನೆ ಇದೆ, ಕಮ್ಮಿ ನಮ್ಮ ರೈತರ ಮೇಲೆ ಈ ಪರಿಸ್ಥಿತಿಯನ್ನು ಬರಬಾರ್ದು. ಈ ಒಂದು ಮುಂಗಾರದ ಒಂದು ಸೀಸನ್ ಏನಿದೆ ಅದರ ಮುಂದೆನೇ ನಾವು ಒಂದು ಬೀಜ ಆಗಲಿ, ರಸಗೊಬ್ಬರ ಆಗಲಿ, ಆಮೇಲೆ ಪೆಟ್ರೋಲ್ ಡೀಸೆಲ್ ಆಗಲಿ, ಮತ್ತು ಇನ್ನಿತರ ಸಾಹಿತ್ಯಗಳು ರೈತರಿಗೆ ಯಾವ ಸಾಹಿತ್ಯಗಳ ಬೇಕು ಆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಮುಂಚಿತವಾಗಿಯೇ ನಮ್ಮ ರೈತರಿಗೆ ಪೂರೈಸಬೇಕಂತ ಅಂದ್ಕೊಂಡು ನಮ್ಮ ರೈತರಿಗೆ ಒಂದು ನಮ್ಮದು ಬೇಡಿಕೆ ಇದೆ. ಮತ್ತು ನಮಗೊಂದು ವಿಶ್ವಾಸ ಇದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ ಹಂಗೆ ಕೈ ಬಿಡೋದಿಲ್ಲ, ಒಂದು ವ್ಯವಸ್ಥೆಯನ್ನು ಮಾಡ್ತಾರಂತ ಅಂದ್ಕೊಂಡು ನಮಗೆ ವಿಶ್ವಾಸ ಇದೆ. ನಮ್ಮ ದೇಶದ ಗೌರವರಹಿತ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೂಲಕ ನಾವು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಆದಂಥ ಯುದ್ಧದ ಭೀತಿಯಿಂದಾಗಿ ಪಕ್ಕದ ದೇಶಗಳಿಗೆ ದುಷ್ಪರಿಣಾಮ ಆಗ್ತಕ್ಕಂಥ ಗಂಭೀರತೆಯನ್ನು ನಾವು ಸತತ 4 ತಿಂಗಳು ನೋಡ್ಕೊತ ಬಂದಿದ್ದೀವಿ. ಇವತ್ತು ನಮ್ಮ ದೇಶದ ಸ್ವತಃ ಪ್ರಧಾನಮಂತ್ರಿಗಳು ಒಪ್ಪಿಕೊಂಡು ಇನ್ನೂ ನಮ್ಮ ದೇಶ ಹೆಚ್ಚಿನ ಬಡತನ ಪರಿಸ್ಥಿತಿ ಹೋಗ್ತದೆ ಅಂತ ಹೇಳಿಕೆ ಅವ್ರು ತಮ್ಮ ಬಾಯಿಂದ ತಾವೇ ಹೇಳ್ತಾ ಇದ್ದಾರೆ. ಇವತ್ತು ಇದೆಲ್ಲ ಕಾರಣಕ್ಕೇನು ನಮ್ಮ ಕೃಷಿಗೆ ಯಾವುದೇ ರೀತಿ ಕೊರತೆಯಾಗದಂಗೆ ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿ ಗಮನ ವಹಿಸಬೇಕು. ವಾಣಿಜ್ಯ ಮತ್ತು ಕೈಗಾರಿಕೆ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನಮ್ಮ ರೈತರಿಗೆ ಕೊರತೆಯಾಗದಂಥ ಡೀಸೆಲ್ ವ್ಯವಸ್ಥೆಯನ್ನು, ಪೆಟ್ರೋಲ್ ವ್ಯವಸ್ಥೆಯನ್ನು ರಿಯಾಯಿತಿ ದರದಲ್ಲಿ ಪೂರೈಸಬೇಕು. ಇವತ್ತು 70% ನಮ್ಮ ಕೃಷಿ ವಲಯ ಯಾಂತ್ರೀಕರಣ ಮೇಲೆ ಅವಲಂಬನೆ ಆಗಿದೆ. ಆ ಭೂಮಿಯಲ್ಲಿ ಆ ಮನುಷ್ಯರ್ಕಿಂತ ಅದು ಕೊರತೆ ಆಗ್ತದೆ. ಅದ್ರ ಸಂಬಂಧಾಗಿ ನಮ್ಮ ರೈತರಿಗೆ ಬೇಕಾದಂಥ ಡೀಸೆಲವನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕು. ಇದರಿಂದ ರೈತರನ್ನ ಸುಭಿಕ್ಷೆಯನ್ನಾಗಿಡಬೇಕು ಅಂತ ಮಾತನ್ನು ಹೇಳ್ತಾರೆ. ಯಾಕೆ ಈಗಾಗಲೇ ಕೃಷಿ ಚಟುವಟಿಕೆ ಭಾಳ ಅತ್ಯುತ್ಸಾಹವಾಗಿ ಹವಾಮಾನ ಕೂಡ ನಮಗೆ ಸಹಕಾರ ಕೊಡ್ತಾ ಇದೆ. ರೈತರು ಅತಿ ಉತ್ಸಾಹದಿಂದ ಕೃಷಿ ಸಿದ್ಧತೆಯನ್ನು ಮಾಡ್ಕೊಂಡು ಬಿತ್ತನೆಗೆ ತಯಾರಾಗಿದ್ದಾರೆ. ಅದಕ್ಕಾಗಿ ನೀವು ಡೀಸೆಲ್ ಕೊರತೆ ಮಾಡ್ದಂಗೆ ನಮ್ಮ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡಬೇಕಂತ ಒತ್ತಾಯವನ್ನು ನೀವು ಮಾಡ್ತಾ ಇದ್ದೀನಿ. ಜೊತೆಗೆ ಬೀಜ ಗೊಬ್ಬರದ ಕೂಡ ಇವತ್ತು ನಮ್ಮ ಕೃಷಿ ಸಚಿವರು ಮಂಡ್ಯ ಬಿಟ್ಟರೆ ವಿಧಾನಸೌಧ ಬಿಟ್ಟರೆ ಬೆಂಗಳೂರು, ಮಂಡ್ಯ ಬಿಟ್ಟರೆ ಇಲ್ಲಿ ಬರ್ತಾಯಿಲ್ಲ. ಬೇರೆ ಜಿಲ್ಲೆಯಲ್ಲಿ ರೈತದಾರರು ಗೊತ್ತಿಲ್ಲ. ಇವತ್ತು ಅವರು ತಾವು ಒಪ್ಪಿಕೊತಾರೆ ನಮ್ಮ ದೇಶದ ರಾಜ್ಯದಲ್ಲಿ 30% ಗೊಬ್ಬರ ಕೊರತೆ ಆಕೈತೆ ಅಂತ ಮಾತನ್ನು ಹೇಳಿಕೆ ಅವ್ರು ನಾಚಿಕೆ ಆಗಬೇಕು. ಯಾವ ಜಿಲ್ಲೆಯಲ್ಲಿ ಏನು ವಾತಾವರಣ, ಯಾವ ಜಿಲ್ಲೆಯಲ್ಲಿ ಪ್ರತಿಕೂಲ ಪರಿಣಾಮ ಇದೆ ಅಂತ ಮಾತನ್ನು ಅವ್ರು ಅಧ್ಯಯನ ಮಾಡಿ ಹೇಳಬೇಕಾಗಿತ್ತು.
ಇವತ್ತು ಅಧಿಕಾರಿಗಳು ಜಿಲ್ಲೆಗೆ ಬೇಕಾದಂಥ ಗೊಬ್ಬರ ಬೀಜ ನಮ್ಮ ದಾಸ್ತಾನಿದೆ ಅಂತ ಹೇಳ್ತಾರೆ. ಇವತ್ತು ಮಾನ್ಯತೆ ಅವರ ನೋಡ್ಬೇಕು, ಹಾವೇರಿ ಒಳಗೆ ರೈತರು ಊಟದ ಡಬ್ಬಿ, ನೀರು ಡಬ್ಬಿ, ಮಕ್ಕಳ ಕರ್ಕೊಂಬಂದು ಕಾಯ್ತಕ್ಕಂಥ ಪರಿಸ್ಥಿತಿ ಅವೆಲ್ಲ ಗಮನಿಸಿರ್ಬೇಕು. ನಾವು ಮಾಧ್ಯಮದ ಮುಖಾಂತರ ಗಮನಿಸಿದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ಚುನಾವಣೆ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರ ಇರ್ತೈತಿ, ರೈತರ ಪರವಾಗಿ ನಾವು